ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನಾನಿವತ್ತು ನಿಮಗೆ ಮಿಥುನ ರಾಶಿ ಜೂನ್ 2020 ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ಈ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬರಿದ್ದೀರಿ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದನ್ನು ಒತ್ತಿದಾಗ ನಾನು ಮುಂದೆ ಹಾಕುವಂತಹ ಜ್ಯೋತಿಷ್ಯ ಕಾರ್ಯಕ್ರಮ ನಿಮಗೆ ಬೇಗ ಬಂದು ತಲುಪುತ್ತೆ. ಈಗ ನಾನು ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಜೂನ್ ಮಾಸದಲ್ಲಿ ಎರಡು ಗ್ರಹಣಗಳು ನಡೆಯುತ್ತೆ. ಒಂದು ಚಂದ್ರಗ್ರಹಣ, ಇನ್ನೊಂದು ಸೂರ್ಯಗ್ರಹಣ. ಯಾಕೆಂದರೆ ಕೊರೋನಾ ಅನ್ನುವಂಥದ್ದು ಈಗ ಚೀನಾ ರೋಗ ಬಂದಿದೆಯಲ್ಲ, ಆ ಗ್ರಹಣದ ಸಮಯದಲ್ಲಿ ಬಂದಿರುವಂತಹ ಚೀನಾ ವೈರಸ್ ಇದು. ಈ ಕಾಯಿಲೆ ಅನ್ನುವಂಥ ವಿಚಾರವನ್ನು ಗುರೂಜಿ ಹೇಳ್ತಾ ಇಲ್ಲ, ಮಾಸ ಭವಿಷ್ಯವನ್ನು ಹೇಳ್ತಿದ್ದಾರೆ ಅಂತ ತಪ್ಪು ಕಲ್ಪನೆ ಮಾಡ್ಕೋಬೇಡಿ. ಯಾರ್ಯಾರು ಹೊಸಬರಿದ್ದೀರಿ, ನಮ್ಮ ಚಾನಲ್ನ ಯಾರ್ಯಾರು ಹಳಬರು ಮೊದಲಿಂದ ನೋಡ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿರುತ್ತೆ. ಯಾರು ನೋಡಿಲ್ಲ, ಇವತ್ತು ತಾನೇ ನೋಡ್ತಾ ಇದ್ದೀರಿ, ಈಗ ತಾನೇ ನೀವು ನೋಡ್ತಾ ಇದ್ರೆ ಆ ಕೊರೋನಾ ಭವಿಷ್ಯ ಅನ್ನೋಂಥದ್ದು 2 ವಿಡಿಯೋ ನಮ್ಮ ಚಾನಲಲ್ಲಿ ಮಾಡಿದ್ದೀವಿ, ನೀವು ನೋಡ್ಬೋದು. ನಾನು ಯುಗಾದಿ ವರ್ಷ ಭವಿಷ್ಯವನ್ನು ಹಾಕಿದ್ದೆ, ಅದು ಫೆಬ್ರವರಿ 15ನೇ ತಾರೀಕಿಗೆ ನಾನು ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೆ. ಈ ವೈರಸ್ ಅನ್ನೋಂಥದ್ದು ಭಾರತ ದೇಶಕ್ಕೂ ಸಹ ಪ್ರವೇಶ ಆಗುತ್ತೆ ಅಂತ. ಆ ಭವಿಷ್ಯವನ್ನು ನೀವು ಸಪ್ರೇಟಾಗಿ ನೋಡಿ, ಅದು ಸಹ ವಿಡಿಯೋ ನಮ್ಮ ಚಾನಲಲ್ಲೇ ಇದೆ. ಯಾರಿಗೆ ಚಂದ್ರಗ್ರಹಣದ ಬಗ್ಗೆ ತಿಳ್ಕೋಬೇಕು ಅಂತ ಆಸಕ್ತಿ ಇದೆ, ಮತ್ತೆ ಸಲ ರಿಪೀಟ್ ಮಾಡ್ತಾ ಇದ್ದೀನಿ. 5 ಜೂನ್ 2020 ಚಂದ್ರಗ್ರಹಣ ಇದೆ, 21 ಜೂನ್ 2020 ಸೂರ್ಯಗ್ರಹಣ ಇದೆ. ಅದರ 2 ಸಪ್ರೇಟ್ ವಿಡಿಯೋ ಇದೆ. ನೋಡಬೇಕು ಅನ್ನೋಂಥ ಆಸಕ್ತಿ ಇರುವಂಥವ್ರು ನೋಡ್ಬೋದು ನಮ್ಮ ಚಾನಲಲ್ಲಿ. ಈಗ ಅದನ್ನೆಲ್ಲ ನಾನು ಇಲ್ಲಿ ಹೇಳಕ್ಕಾಗಲ್ಲ. ಈಗ ನಾನು ಮಾಸ ಭವಿಷ್ಯವನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಮಿಥುನ ರಾಶಿಯವರಿಗೆ ಜೂನ್ ಮಾಸ ಹೇಗಿರುತ್ತೆ, ಗ್ರಹಗಳ ಸಂಚಾರ ಏನು, ಎಲ್ಲ ವಿಚಾರವನ್ನ ತಿಳಿಸ್ತೀನಿ. ಯಾರ್ಯಾರು ಮಿಥುನ ರಾಶಿ ಜಾತಕರಿದ್ರಿ, ಈ ಮಾಸದಲ್ಲಿ ಜೂನ್ ಮಾಸದಲ್ಲಿ ತಮ್ಮ ಎಲ್ಲಾ ಪ್ರಯತ್ನಗಳಿಂದ ಜಯ. ನೀವೇನೇ ಪ್ರಯತ್ನ ಮಾಡಲಿ ಮಿಥುನ ರಾಶಿ ಜಾತಕರು ಜಯ ಆಗ್ತೀರಿ. IT BTಗಳಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಯಾವುದೇ ಒಂದು ಹೊಸ ಪ್ರಾಜೆಕ್ಟ್ ಇರ್ಬೋದು, ಅದರಲ್ಲಿ ನಿಮಗೆ ಜಯ ಪ್ರಾಪ್ತಿಯಾಗುತ್ತೆ. ಆದರೆ ಕೆಲವರು ಯಾರು ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಇದ್ದೀರಿ, ಪರ್ಮನೆಂಟ್ ಅಲ್ಲಿ ಇದ್ದೀರಿ, ನಿಮಗೆ ಈಗ ಇದು ಸಿಗ್ತಾ ಇರಲ್ಲ ಯಾವುದಾದ್ರು ಪ್ರಾಜೆಕ್ಟ್, ಅದರ ಚಿಂತೆ ಅನ್ನೋದು ನಿಮಗೆ ಇರುತ್ತೆ. ಪತ್ನಿಯಿಂದ ಸುಖ ದೊರೆಯುವುದು. ಯಾರ್ಯಾರು ಮಿಥುನ ರಾಶಿ ಜಾತಕರಿದ್ದೀರಿ, ಕಲಹಗಳಿಲ್ಲದೆ ಪತ್ನಿಯಿಂದ ಸುಖ ಪುರುಷ ಜಾತಕರಿಗೆ ದೊರೆಯುವುದು. ಸ್ನೇಹಿತರಿಂದ ನಿಮಗೆ ಈ ಮಾಸದಲ್ಲಿ ಜೂನ್ ಮಾಸದಲ್ಲಿ ಉತ್ತಮ ಬೆಂಬಲ ಅನ್ನುವಂಥದ್ದು ದೊರೆಯುತ್ತೆ. ಯಾರು ನಿಮಗೆ ಸ್ನೇಹಿತರಿರ್ತಾರೆ, ಪ್ರೇಮ ಮಾಡ್ತಾ ಇರ್ತೀರಿ, ಇನ್ನು ಮದುವೆ ಆಗಿರಲ್ಲ, ಅವರಿಂದ ನಿಮಗೆ ಒಳ್ಳೆ ಬೆಂಬಲ ಅನ್ನೋದು ದೊರೆಯುತ್ತೆ. ಮತ್ತೆ ಯಾರ್ಯಾರು ಮಿಥುನ ರಾಶಿ ಜಾತಕರಿದ್ದೀರಿ, ಮಧ್ಯ ವ್ಯಾಪಾರಸ್ಥರಾಗಿದ್ರೆ ನಿಮಗೆ ಒಳ್ಳೆ ಧನ ಲಾಭ ಆಗುತ್ತೆ. ಅಥವಾ ಬಟ್ಟೆ ವ್ಯಾಪಾರಸ್ಥರು ಅಥವಾ ಬ್ಯೂಟಿ ಪ್ರಾಡಕ್ಟ್ಸ್, ಅಲಂಕಾರ ಸೌಂದರ್ಯ ಸಾಧನ ಮಾರಾಟ ಮಾಡುವಂಥವರು, ಆಮೇಲೆ ಒಳ್ಳೆ ಘಮಘಮ ಅನ್ನುವಂತಹ ಸೆಂಟು, ಈ ಥರ ಸುಗಂಧ ದ್ರವ್ಯ ವ್ಯಾಪಾರ ಮಾಡುವಂಥವರು, ಮತ್ತೆ ಹಣ್ಣಿನ ವ್ಯಾಪಾರ ಮಾರಾಟ ಮಾಡುವಂಥವರಿಗೆ ಒಳ್ಳೆ ಲಾಭ, ಉತ್ತಮವಾದ ಲಾಭ. ಇತರರಿಂದ ನಿಮ್ಮ ಮೇಲೆ ವಿಶ್ವಾಸನೂ ಸಹ ಹೆಚ್ಚಾಗುತ್ತೆ, ಧನ ಲಾಭ ಅನ್ನೋದು ಪ್ರಾಪ್ತಿಯಾಗುತ್ತೆ. ಯಾರ್ಯಾರು ರಾಜಕಾರಣಿಗಳಿದ್ದೀರಿ ಅಥವಾ ಗೌರ್ಮೆಂಟ್ ಎಂಪ್ಲಾಯೀಸ್, ಯಾರು ಸರ್ಕಾರದಲ್ಲಿ ಕೆಲಸ ವೃತ್ತಿಯನ್ನ ಮಾಡ್ತಾ ಇದ್ದೀರಿ, ನಿಮಗೆ ಉನ್ನತವಾದ ಸ್ಥಾನ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ನಿಮಗೆ ಆಗಿರುವಂತಹ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಸಿಗುವಂತ ಸಾಧ್ಯತೆಗಳು ಉಂಟು. ಇನ್ನ ಲಂಚ ಪಡೆಯುವ ವ್ಯಕ್ತಿಯಿಂದ ತಮ್ಮ ಧನವನ್ನು ಕಳೆದುಕೊಳ್ಳುತ್ತೀರಿ. ಯಾರು ಮಿಥುನ ರಾಶಿ ಜಾತಕರಿದ್ದೀರಿ, ಯಾರಿಗೂ ಸಹ ಈ ಮಾಸದಲ್ಲಿ ಬ್ರೈಬ್ ಕೊಡಬೇಡಿ. ಯಾರು ನಿಮಗೆ ದುಡ್ಡು ಕೇಳಿದ್ರು ಕೊಡ್ಕೊಡುದು. ಯಾರಿಗಾದ್ರೂ ನೀವು ಮೋಸ ಹೋಗುವಂತಹ ಸಾಧ್ಯತೆ, ದುಡ್ಡು ಕೊಟ್ಟಬೇಡಿ, ದುಡ್ಡು ಕೊಟ್ಟು ಕಳ್ಕೊಬೇಡಿ, ಮತ್ತೆ ವಾಪಸ್ ಬರಲ್ಲ. ಅಥವಾ ಯಾರಿಗಾದ್ರೂ ಏನೋ ಒಂದು ಹೆಲ್ಪ್ ಮಾಡ್ತಾರೆ ಅಂತ ಲಂಚ ಕೊಟ್ಬಿಟ್ರೆ ನಿಮ್ಗೆ ಕೆಲಸ ಆಗಲ್ಲ. ಕೆಲವರು ಕೆಲಸ ಸಿಕ್ಕಿರಲ್ಲ, ಸರ್ಕಾರಿ ಕೆಲಸನೇ ಬೇಕು ಅಂತನೋ, ಅಥವಾ ಯಾರೋ ಒಂದು ಪ್ರಯತ್ನಗಳಿಗೆ ನೀವು ಲಂಚ ಕೊಟ್ರೆ ಏನಾಗುತ್ತೆ, ಲಂಚ ಪಡೆಯುವ ವ್ಯಕ್ತಿಯಿಂದ ತಮ್ಮ ಧನವನ್ನ ನೀವು ಜೂನ್ ಮಾಸದಲ್ಲಿ ಕಳೆದುಕೊಳ್ಳುವಂತಹ ಸಾಧ್ಯತೆ. ಜೂನ್ ಮಾಸದಲ್ಲಿ ಯಾರ್ಯಾರು ಮಿಥುನ ರಾಶಿ ಜಾತಕರಿದ್ದೀರಿ, ಸ್ವಲ್ಪ ನರಗಳ ದೌರ್ಬಲ್ಯ ಉಂಟಾಗುವ ಸಾಧ್ಯತೆ ಮತ್ತು ಚರ್ಮ ರೋಗ ಹೆಚ್ಚಾಗುವಂತಹ, ಚರ್ಮ ಕೆರೆತ ಆಗುವಂಥದ್ದು, ಈ ತರ ನಿಮಗೆ ಹೆಚ್ಚಾಗುವಂತಹ ಸಾಧ್ಯತೆ ಉಂಟು. ಎಚ್ಚರ. ಯಾರಿಗೆ ಚರ್ಮ ರೋಗ ಇದೆ ಅವರು. ಈಗ ಯಾರು ಮಿಥುನ ರಾಶಿ ಜಾತಕರಿದ್ದೀರಿ, ಈ ಮಾಸದಲ್ಲಿ 2 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇದ್ದಾರೆ.
14 ಜೂನ್ 2020 ರವಿಗ್ರಹ ರಾತ್ರಿ 11 ಗಂಟೆ 54 ನಿಮಿಷಕ್ಕೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ. 18 ಜೂನ್ 2020 ಮಂಗಳ ಗ್ರಹ ರಾತ್ರಿ 8 ಗಂಟೆ 14 ನಿಮಿಷಕ್ಕೆ ಕುಂಭ ರಾಶಿಯಿಂದ ಮಿತ್ರ ಕ್ಷೇತ್ರ ಮೀನ ರಾಶಿಗೆ ಸಂಚಾರ. ಇದರಿಂದ ನಿಮಗೆ ಸ್ವ ಇಚ್ಛಾಶಕ್ತಿ ಹೆಚ್ಚಾಗುವುದು. ಯಾರ್ಯಾರು ಮಿಥುನ ರಾಶಿ ಜಾತಕರಿದ್ದೀರಿ, ನೀವೇನೇ ಮಾಡಬೇಕಾದರೂ ಸ್ವ ಇಚ್ಛೆಯಿಂದ ಅದನ್ನ ನೀವು ಮಾಡ್ತೀರಿ. ರೋಗಾಣು ಹರಡುವ ವ್ಯಾಧಿ. ಈಗ ರೋಗಾಣು ಹರಡುವ ವ್ಯಾಧಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಚೀನಾ ರೋಗ. ಆ ಚೀನಾ ರೋಗದಿಂದ ಮಿಥುನ ರಾಶಿ ಜಾತಕರು ಜೂನ್ ಮಾಸದಲ್ಲಿ ಬಹಳ ಎಚ್ಚರಿಕೆಯನ್ನ ವಹಿಸಬೇಕು. ಸರ್ಕಾರ ಏನೇನುತ್ತೋ ಅದನ್ನ ಪಾಲನೆ ಮಾಡಿ ಶತ್ರುಗಳ ಮೇಲೆ ನೀವು ಜಯವನ್ನ ಪ್ರಾಪ್ತಿ ಮಾಡ್ಕೊಳ್ತೀರಿ. ಯಾರಾದ್ರೂ ನಿಮ್ಗೆ ಶತ್ರುಗಳು ತೊಂದರೆ ಕೊಡ್ತಾ ಇದ್ರೆ ಒಳ್ಳೆ ಜಯ ಪ್ರಾಪ್ತಿಯಾಗುತ್ತೆ. ಯಾರ್ಯಾರು ಮಿಥುನ ರಾಶಿ ಜಾತಕರಿದ್ದೀರಿ, ಅಮೆರಿಕ ಅಥವಾ ಗಲ್ಫ್ ರಾಷ್ಟ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಅರಬ್, ಇರಾನ್ ಈ ಥರ ದೇಶಗಳಲ್ಲಿ ಕೆಲಸ ಮಾಡುವ ಭಾರತೀಯರಿಗೆ ಚೀನಾ ರೋಗದ ಅಪಾಯ ಎಚ್ಚರ. ಯಾರ್ಯಾರು ನಮ್ಮ ಭಾರತೀಯರು ಕನ್ನಡಿಗರು ಇಲ್ಲಲ್ಲಿದ್ದೀರಿ ಗಲ್ಫಲ್ಲಿ ಮತ್ತು ಅಮೆರಿಕ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ರೆ ನೀವು ಕೇರ್ಫುಲ್ ಆಗಿರಬೇಕು, ಎಚ್ಚರ ಇರಬೇಕು. ಯಾಕೆಂದ್ರೆ ಈಗ ನಿಮಗೆ ಮಿಥುನ ರಾಶಿಯವರಿಗೆ ಡೇಂಜರ್, ಅದಕ್ಕೆ ಹೇಳ್ತಾ ಇದ್ದೀನಿ. ಅಮೆರಿಕ ಗಲ್ಫ್ ರಾಷ್ಟ್ರಗಳಲ್ಲಿ ಕೆಲಸ ಮಾಡುವ ಭಾರತೀಯರಿಗೆ ಈ ಕಾಯಿಲೆಯಿಂದ ರೋಗದಿಂದ ಅಪಾಯ ಉಂಟು, ಎಚ್ಚರ. ನಿಮಗೆ ಈ ಮಾಸದಲ್ಲಿ ಸ್ವಲ್ಪ ಯಾರಾದರೂ ನೆಗೆಟಿವಿಟಿ ಮಾಡಿಬಿಟ್ರೆ ಅಭಿಚಾರ ದೋಷಗಳಿಂದ ತೊಂದರೆ ಪಡುತ್ತೀರಿ. ಅದಕ್ಕೆ ಈ ಥರ ತೊಂದರೆಗಳು ಆಗ್ತಾ ಇದ್ರೆ, ಬೇಗ ನೆಗೆಟಿವ್ ಎಫೆಕ್ಟ್ಸ್ ನಿಮಗೆ ಆಗ್ತಾ ಇದ್ರೆ, ಯಾಕೆಂದರೆ ಪಾಸಿಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ಎರಡು ಎನರ್ಜಿನೂ ಇದೆ, ಡೇ ಆ್ಯಂಡ್ ನೈಟ್. ಹಾಗೆ ನೆಗೆಟಿವ್ ಎನರ್ಜಿ ಎಫೆಕ್ಟ್ ನಿಮಗೆ ಜಾಸ್ತಿ ಆಗ್ತಾ ಇದ್ರೆ ನೀವು ನನ್ನಿಂದ ಬೇಕಾದ್ರೆ ನೀವು ವಿಷ ನಿವಾರಕ ಅಥವಾ ತುಂಬ ಯಾವಾಗ ಕಾಯಿಲೆ ಬರ್ತಾ ಇದೆ, ರೋಗ ತೊಂದರೆ ಆಗ್ತಾ ಇದೆ ಅಂದರೆ ಜ್ವರ ನಿವಾರಕ, ರೋಗ ನಿವಾರಕ ಯಂತ್ರ ತಂತ್ರ ಮಂತ್ರದಿಂದ ನೀವು ನನ್ನಿಂದ ಪರಿಹಾರವನ್ನು ನೀವು ಮಾಡಿಸ್ಕೋಬಹುದು. ನೀವೇನು ಚಿಂತೆ ಮಾಡಬೇಡಿ, ಎಲ್ಲದಕ್ಕೂ ಪರಿಹಾರ ಇದ್ದೇ ಇದೆ. ನೀವು ಈಗ ಈ ರೋಗದಿಂದ ದೂರ ಇರಬೇಕು ಅಂದರೆ ಸೋಷಿಯಲ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿ. ಯಾವುದೇ ದೇಶದಲ್ಲಿರಲಿ ಮುಖ ಸಂಬಂಧಿ ವ್ಯಾಧಿಗಳು ಸಾಧ್ಯತೆ, ಈಗ ಮುಖದಲ್ಲಿ ಏನಾದರೂ ಪಿಂಪಲ್ ಆಗೋದು, ಚುಕ್ಕೆ ಆಗೋದು, ಈ ಥರ ಹೆಣ್ಮಕ್ಳಿಗೆ ಭಾಳ ಎಚ್ಚರ. ಈಗ ಅವಿವಾಹಿತರಿಗೆ ಯಾರ್ಯಾರು ಮಿಥುನ ರಾಶಿ ಜಾತಕರು ತುಂಬಾ ವರ್ಷದಿಂದ ಕಾಯ್ತಾ ಇರ್ತೀರ, ಸ್ತ್ರೀ ಇರ್ಬೋದು ಪುರುಷರಿರ್ಬೋದು, ವಧು ವರ ಸಿಗ್ತಾ ಇರಲ್ಲ, ತುಂಬಾ ಪ್ರಯತ್ನಗಳು ಮಾಡ್ತಾ ಇರ್ತೀರಾ. ಅವಿವಾಹಿತರಿಗೆ ವಿವಾಹವಾಗುವ ಕಾಲ, ಒಳ್ಳೆ ಮದುವೆ ಆಗುವಂತಹ ಕಾಲನೂ ಸಹ ಬರುತ್ತೆ. ಕಾಲ ಬರುತ್ತೆ, ಹೋಗ್ಬಿಡುತ್ತೆ. ಕಾಲ ಬಂದಾಗ ಕೆಲವರು ಮದುವೆ ಮಾಡ್ಕೊಳ್ಳಲ್ಲ, ಅವಾಗ ಮದುವೆ ಟೈಮ್ ಬಂದಾಗ ಆಗಲ್ಲ ಅಂತಾರೆ. ಆಮೇಲೆ ಮದುವೆ ಟೈಮ್ ಬಂದಾಗ ಆಗಲ್ಲ, ಆಮೇಲೆ ಮದುವೆ ಬರ್ದೇ ಇದ್ದಾಗ ಯಾಕೋ ಬರ್ತಾ ಇಲ್ಲ ಅಂತ ಚಿಂತೆ ಮಾಡ್ತೀವಿ. ಅದಕ್ಕೆ ಕಾಲ ಬಂತು ಅಂತ ಯಾರನ್ನಾದ್ರೂ ಅವರ ಮದುವೆ ಆಗಬಾರ್ದು. ಎರಡು ಜಾತಕವನ್ನು ಸರಿಯಾಗಿ ವಿಶ್ಲೇಷಣೆ ಮಾಡಿ ವರ ಯಾವ ಥರ ಬರ್ತಾರೆ. ಸ್ತ್ರೀ ಜಾತಕರಾಗಿದ್ರೆ ನನ್ನ ವರ ಅಂದರೆ ನನ್ನ ಪತಿ, ಅವರ ಆಯುಷ್ಯ ಹೇಗಿರುತ್ತೆ, ಆರೋಗ್ಯ ಹೇಗಿರುತ್ತೆ, ಲೈಂಗಿಕ ಜೀವನ ಹೇಗಿರುತ್ತೆ, ಇವೆಲ್ಲ ನೋಡಬೇಕು. ಮಕ್ಕಳಾಗ್ತಾರ, ಮತ್ತೆ ನಿಮಗೆ ಲಕ್ಷ್ಮಿ ವಧು ಬರಬೇಕು ಅಂದರೆ ನಿಮ್ಮ ತಾಯಿ ತಂದೆಗೆ ಹೊಂದ್ಕೊಂತಾರ, ನಿಮಗೆ ಎಲ್ಲ ರೀತಿಯಲ್ಲೂ ಮಕ್ಕಳ ಭಾಗ್ಯ ಇದೆಯಾ, ಇದೆಲ್ಲನೂ ಸಹ ನೀವು ನೋಡಿ ಅನೇಕ ವಿಚಾರಗಳು. ಬರೀ ಸಾಲಾವಳಿ ನೋಡೋದು ಮದುವೆ ಮಾಡ್ಕೊಂಡ್ಬಿಡೋದು ಮಾಡಬೇಡಿ. ಅದಕ್ಕೆ ನಾನು ಜವಾಬ್ದಾರಿನಲ್ಲ. ವಿವಾಹವಾಗುವ ಕಾಲ ನಿಮಗೆ ಮಿಥುನ ರಾಶಿಯವರಿಗೆ ಬಂದಿದೆ. ಅವಶ್ಯ ಪ್ರಯಾಣಗಳು ಮಾತ್ರ ಮಾಡಿ. ಸ್ನೇಹಿತರಿಂದ ಬೆಂಬಲ ಜೂನ್ ಮಾಸದಲ್ಲಿ ನಿಮಗೆ ದೊರೆಯುತ್ತದೆ. ಯಾರ್ಯಾರು ಮಿಥುನ ರಾಶಿ ಜಾತಕರಿದ್ದೀರಿ, ನಿಮಗೆ ರುಚಿಕರವಾದ ಆಹಾರವನ್ನ ಈ ಜೂನ್ ಮಾಸದಲ್ಲಿ ಸೇವನೆ ಮಾಡ್ತೀರಿ. ಅದು ಸಮಯಕ್ಕೆ ಸರಿಯಾಗಿ. ಕೆಲವ್ರಿಗೆ ಏನಾಗುತ್ತೆ, ಟೈಮ್ ಊಟ ತಿಂಡಿ ಸಿಗಲ್ಲ, ಏನೋ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ, ಲೇಟಾಗಿ ತಿಂಡಿ ತಿನ್ನುವಂಥದ್ದು, ಊಟ ಮಾಡುವಂಥ ಈ ಪರಿಸ್ಥಿತಿ ಇರುತ್ತೆ. ಆದರೆ ಈ ಮಾಸದಲ್ಲಿ ಆ ಥರ ಇಲ್ಲ. ನಿಮಗೆ ಸರಿಯಾಗಿ ಸಮಯಕ್ಕೆ ಆಹಾರ ಪಾನೀಯಗಳು ದೊರೆಯುತ್ತೆ. ಸತ್ಕರ್ಮಗಳನ್ನು ನೀವು ಮಾಡುವಿರಿ. ಯಾರ್ಯಾರು ಮಿಥುನ ರಾಶಿ ಜಾತಕರಿದ್ದೀರಿ, ನಮ್ಮನ್ನು ಕಾಪಾಡೋದು ಯಾವುದು? ನಮ್ಮ ಕರ್ಮ ಸಿದ್ಧಾಂತದ ಮೇಲೆ ನಮ್ಮ ಜೀವನ ಅನ್ನೋದು ನಿಂತಿದೆ. ನಾವೆಷ್ಟೆಷ್ಟು ಸತ್ಕರ್ಮಗಳು ಮಾಡ್ತೀವಿ ಅದು ನಮ್ಮನ್ನು ಕಾಪಾಡುತ್ತೆ. ಅದಕ್ಕೆ ನಿಮ್ಮ ಜಾತಕದಲ್ಲಿ ಏನಾದರೂ ದೋಷಗಳಿದ್ರೆ ಅದನ್ನೆಲ್ಲ ನೀವು ಪರಿಹಾರ ಮಾಡಿಕೊಂಡು ಸತ್ಕರ್ಮಗಳನ್ನ ಮಾಡಬೇಕು. ಆ ಕರ್ಮಗಳನ್ನ ನೀವು ಮಾಡ್ತೀರಿ, ಪುಣ್ಯ ಕರ್ಮಗಳನ್ನ ಮಾಡ್ತೀರಿ. ಮಿಥುನ ರಾಶಿ ಜಾತಕರು ಜೂನ್ ಮಾಸದಲ್ಲಿ ನಿಮಗೆ ಹೈಯರ್ ಎಜುಕೇಶನ್ಸ್ ರಿಸರ್ಚ್ ಮಾಡ್ತಾ ಇರ್ತೀರಿ. ಉನ್ನತ ಜ್ಞಾನ ಅದನ್ನು ನೀವು ಮಾಡೋದ್ರಲ್ಲಿ ಸಫಲತೆಯನ್ನು ಪಡಿತೀರಿ. ಉನ್ನತ ಜ್ಞಾನವನ್ನು
ಪಡೆಯುವಿರಿ. ಯಾರ್ಯಾರು ಮಿಥುನ ರಾಶಿ ಜಾತಕರಿದ್ದೀರಿ, ಜೂನ್ ಮಾಸದಲ್ಲಿ ನೀವೇನಾದರೂ ಒಂದು ಜಯ ಗಳಿಸಬೇಕು ಅಂದರೆ ಸಾಹಸದಿಂದ ಜಯ ಗಳಿಸುವಿರಿ. ನೀವೇನಾದರೂ ಸಾಧನೆ ಮಾಡಬೇಕು ಅಂದರೆ ಸಾಹಸ ಮಾಡ್ತೀರಾ, ನಿಮ್ಮ ಸಾಹಸ ಅದು ಸಫಲತೆ ಅನ್ನೋದು ನಿಮಗೆ ಕೊಡುತ್ತೆ ಜೂನ್ ಮಾಸದಲ್ಲಿ ಮಿಥುನ ರಾಶಿ ಜಾತಕರಿಗೆ. ಆದರೆ ಸ್ವಲ್ಪ ಮಿಥುನ ರಾಶಿಯವರು ಬುದ್ಧಿಯಿಂದ ಜೀವನ ಮಾಡುವಂಥವ್ರು, ಕಷ್ಟಪಡೋದಿಲ್ಲ ಅಲ್ವಾ. ಆದರೆ ನಿಮಗೆ ಈ ಮಾಸದಲ್ಲಿ ಶಾರೀರಿಕವಾಗಿ ಶ್ರಮ ಪಡುತ್ತೀರಿ. ಕೆಲವರಿಗೆ ಫಿಸಿಕಲಿ ಹಾರ್ಡ್ ವರ್ಕ್ ಮಾಡೋಕ್ಕಾಗಲ್ಲ, ಕೆಲವರು ಮೆಂಟಲಿ ಹಾರ್ಡ್ ವರ್ಕ್ ಮಾಡ್ತೀರಾ. ನೀವು ಮನಸ್ಸಿನಿಂದ ಮೆಂಟಲಿ ವರ್ಕ್ ಮಾಡುವಂಥವ್ರು. ಆದರೆ ನಿಮಗೆ ಈ ಮಾಸದಲ್ಲಿ ಶಾರೀರಿಕವಾಗಿ ಶ್ರಮ ಅನ್ನುವಂಥದ್ದು ಹೆಚ್ಚಾಗುವಂತಹ ಸಾಧ್ಯತೆ ಉಂಟು. ಇದು ನಾನು ಜೂನ್ 2020 ಮಾಸ ಭವಿಷ್ಯವನ್ನು ತಿಳಿಸ್ಕೊಟ್ಟಿದ್ದೀನಿ. ಯಾರ್ಯಾರು ಮಿಥುನ ರಾಶಿ ಜಾತಕರಿದ್ದೀರಿ, ಇನ್ನು ಚಂದ್ರಗ್ರಹಣ ಸೂರ್ಯಗ್ರಹಣ ನೋಡಬೇಕು ಅಂದರೆ ನಮ್ಮ ಚಾನಲಲ್ಲಿ ಹೋಗಿ ಅದು ಸಪ್ರೇಟ್ ವಿಡಿಯೋ ಮಾಡಿದ್ದೀವಿ, ನೋಡಿ. ನಿಮ್ಮೆಲ್ಲರಿಗೂ ಸಹ ಕಲ್ಯಾಣ ಆಗಲಿ, ಮಂಗಳ ಆಗಲಿ, ಶುಭ ಆಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು.